ಸರ್ ತಮ್ಮ ಹೆಸರು? ಸುರೇಶ್. ಸುರೇಶ್. ಹೇಗೆ ನಡೀತಿದೆ ವ್ಯಾಪಾರ ಕಮ್ಮಿನ, ಒಂದು ದಿವಸ ಇರಂಗೆ ಒಂದು ದಿವಸ ಇರಲ್ಲ. ಜೀವನಕ್ಕೆ ತುಂಬ ಕಷ್ಟ. ಎಷ್ಟು ವರ್ಷದ ಕೆಲಸ ಮಾಡ್ತಿದ್ದೀರಾ? ನಾವು ಜಮಾನ್ದಿಂದ ಇದ್ದೀವಿ. ನಮ್ಮ ಮಾವ ಇದ್ದರು ಇಲ್ಲಿ, ಆಮೇಲೆ ತಂದೀವಿ. ಅಂದರೆ ಮೊದಲೆಲ್ಲ ಹೇಗಿತ್ತು ವ್ಯಾಪಾರ? ಈಗ ಮೊದಲು 5 ಕ್ಲಾಸ್ ಆಯಿತು. ಕೊರೋನಾ ಮುಂಚೆ ಸ್ವಲ್ಪ ನಡೀತಾ ಇತ್ತು. ಇವಾಗ ಸ್ವಲ್ಪ ಎಲ್ಲ ಅಧ್ವಾನ ಆಗ್ಬಿಡ್ತು. ನಮ್ಮ ಕಷ್ಟ ಏನಿರ್ಬೋದು ಕಾರಣ? ಏನಿರ್ಬೋದು? ಏನು ವ್ಯಾಪಾರ ಏನು ಡೌನ್ ಆಗಿದೆ? ಏನು ಡಲ್ಲು ಎಲ್ಲ ಇದು ವ್ಯಾಪಾರಗಳು ಎಲ್ಲ ದುಡ್ಡು ಅಂದರೆ ಇನ್ನೇನು ಮಾಡ್ತಾರೆ. ಸರ್ಕಾರದ ಏನೋ ಸವಲತ್ತುಗಳು ಸಿಗ್ತಿದೆಯಾ ನಿಮಗೆ? ಈಗ ಅದೇ ಏನಾರು ಕೊಟ್ಟರೆ ತಗೊಬೋದು, ಏನು ಇಲ್ವಲ್ಲ. ಈಗ ಸರ್ಕಾರದಿಂದ ಈಗ ಒಂದು ಸ್ಮಾರ್ಟ್ ಕಾರ್ಡ್ ಅಂತ ಕೊಡ್ತಿದ್ದಾರೆ. ಈಗ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ವಾ? ಅಂದರೆ ಮೊದಲೆಲ್ಲ ಒಂದು ಕಟ್ಟಡ ಕಾರ್ಮಿಕರಿಗೆ ಮಾತ್ರ ಲೇಬರ್ ಕಾರ್ಡ್ ಅನ್ನೋದು ಕೊಡ್ತಾಯಿದ್ರು. ಈಗ ಕಾರ್ಮಿಕ ಸಚಿವರು ಈಗ ಕಮ್ಮಾರವರು, ಚಿಂದೇವರವರು ಮತ್ತು ಕುಂಬಾರವರು, ಪೂರಿ ಬಟ್ಟಿ ಮಾಡೋರು, ಪೇಪರ್ ಇದು ಮಾಡೋರು, ಮತ್ತು ಸ್ವಿಗ್ಗಿ ಝೊಮ್ಯಾಟೊ ಮಾಡೋರು, ಇಂಥವ್ರನ್ನೆಲ್ಲ ಗುರುತಿಸಿ ಒಂದು 23 ವರ್ಗಗಳನ್ನ ಗುರುತಿಸಿ ಇವ್ರಿಗೂ ಕೂಡ ಸರ್ಕಾರದಿಂದ ಅನುದಾನ ಸೇರಬೇಕು ಅನ್ನೋದು ಮಾಡಿದ್ದಾರೆ ಸರ್ಕಾರದಿಂದ. ಈ ಮುಖಾಂತರ ಸಂತೋಷವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಅದೇ ನೀವು ಹೆಂಗೆ ಹೇಳ್ತೀರಾ ಹಂಗೆ ಮಾಡ್ಕೊಂಡು ಹೋದರೆ ನಮಗೂ ಒಂಥರ ಸಂತೋಷ ಇರುತ್ತೆ. ಆ ಥರ ಕಾರ್ಮಿಕ ಸಚಿವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ಏನು ಹೇಳೋದಂತ ನಮಗೆ ಒಂದು ಅರ್ಥ ಆಗ್ತಾಯಿಲ್ಲ. ಸರ್ಕಾರದಿಂದ ಏನು ಅನುದಾನ ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಸರ್ಕಾರದಲ್ಲಿ ಅದೇ ಏನೋ ಒಂದು ಬಡವರಿಗೆ ಸಹಾಯ ಮಾಡಿದ್ರೆ ಸಾಕು, ಬೇರೆ ಏನೂ ಬೇಕಾಗಿಲ್ಲ ನಮಗೆ. ಯಾಕಂದರೆ ಈ ಹಿಂದೆ ಎಲ್ಲ ಬರೀ ಈ ಟೈರು, ಈ ಚರ್ಮ ಚಪ್ಪಲಿ ಎಲ್ಲ ಮಾಡ್ತಾ ಇದ್ವಿ. ಈಗ ಯಾರು ಇಸ್ಕೊಳ್ಳಲ್ವೇ? ಅವಾಗ ಇತ್ತು, ಇವಾಗ ಮಾಡಿ ತಗೊಳ್ಳೋರು ಯಾರೂ ಇಲ್ಲ. ಈಗ ಅದೇ ಜೊತೆಲಿ ಈಗ ಪ್ಲಾಸ್ಟಿಕ್ ಚಪ್ಪಲಿ, ರಬ್ಬರ್ ಚಪ್ಪಲೆಲ್ಲ ಮಾರಾಟ ಮಾಡ್ತಾರೆ. ಅದೇ ಆ ಥರ ಇದ್ದರೆ ಸ್ವಲ್ಪ ಅಳುಬು ಇವರು ಈ ಬಡವರು ತಗೊತಾರೆ. 100 ರೂಪಾಯಿ ಚಪ್ಪಲಿ, 150 ರೂಪಾಯಿ ಚಪ್ಪಲಿ ಆ ಥರ ತಗೊತಾರೆ ಅಷ್ಟೇ. ಆ ಥರ ತಗೊತಾರೆ. ನಮಗೇನು ಸಿಗುತ್ತೆ? ಏನು ಸಿಗಲ್ಲ. ಮನೆ ಕಷ್ಟ, ಆ ಕಡೆ ಈ ಕಡೆ ಕಷ್ಟಗಳು. ಒಂದು ದಿನಕ್ಕೆ ಎಷ್ಟು ವ್ಯಾಪಾರ ಮಾಡ್ತೀರಾ? ಈಗ ನಮ್ಮದು ಇವಾಗ ಕಮ್ಮಿನೇ. ದಿವಸಕ್ಕೆ 300 ರೂಪಾಯಿ ಮಾಡೋದು ದೊಡ್ಡ ವಿಷಯ ಆಗ್ಬಿಡೈತಿ ಇವಾಗ. ಈ ಕಡೆ ಮನೆಯದು ಪ್ರಾಬ್ಲಮ್ ಆದರೂ ನಾವೇ ನೋಡ್ಕೊಬೇಕು, ಈ ಕಡೆ ಇದು ಮಾಡಿದ್ರು ನಾವೇ ನೋಡ್ಕೊಬೇಕು. ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಕಾರ್ಮಿಕ ಸಚಿವರು ಈಗ ಇವು ನಿಮಗೂ ಕೂಡ ಒಂದು ಅನುದಾನ ಸಿಗಬೇಕು ಅಂತ ಅಂದ್ಬಿಟ್ಟು ಇವ್ರಿಗೊಂದು ಅನುದಾನ ಸರ್ಕಾರದಿಂದ ಕೊಡೋದು. ಈಗ ಒಂದು ಆಕ್ಸಿಡೆಂಟಲ್ ಒಂದು 1 ಲಕ್ಷ ಪರಿಹಾರ, ಒಂದು ಮದುವೆಗಿದ್ದಾರೆ ಸಹಾಯಧನವನ್ನು ಪೂರ್ವಕವಾಗಿ, ಹಾಸ್ಪಿಟಲ್ ಖರ್ಚು 10,000 ಹಾಸ್ಪಿಟಲ್ ಖರ್ಚು ಮಾಡೋದು. ಸಂತೋಷ್ ಲಾಡ್ ಅವರು ಈ ಥರ ಅನುದಾನಗಳು ತಂದಿದ್ದಾರೆ. ಈ ಮುಖಾಂತರ ಅವ್ರಿಗೆ ಸಂತೋಷ್ ಲಾಡ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಏನೋ ಮಾಡಿದ್ರೆ ನಮಗೂ ಒಳ್ಳೇದಲ್ವಾ? ಧನ್ಯವಾದಗಳು. ಆ ಥರ ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ ಥರ ಹೆಂಗೆ ನಮ್ಮಲ್ಲಿ ಹಿಂಗ ದೇವರು ಇದು ಮಾಡ್ದಂಗೆ ಅಷ್ಟೇ. ಮುಂದೇನೋ ಸಹಾಯ ಆಡಿದ್ರೆ ಸಾಕು. ನಾವು ಬಿಸಿಲಲ್ಲಿ ನೋಡಿ ಇಷ್ಟೆಲ್ಲ ಕಷ್ಟಪಡ್ತೀವಿ. ಬೆಳಗ್ಗೆಯಿಂದ ನೈಟ್ವರೆಗೂ 9 ಗಂಟೆ ಆದರೂ ಮಗ ಹೋಗೋಕ್ಕೆ ಇಷ್ಟ ಇರಲ್ಲ. ಏನಪ್ಪ ಇದು ದುಡ್ಡುಗಳು ಇಲ್ವಲ್ಲ, ಏನು ಮಾಡೋದು? ಮನೆಗೆ ಹೊರ ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಅಂಥದ್ರಲ್ಲಿ ನಾವು ನಮ್ಮ ಜೀವನ ಹೆಂಗೆ ಮುಂದಕ್ಕೆ ಇವಾಗಲೇ ಈ ಥರ ಅಂದರೆ ಮುಂದಕ್ಕೆ ಹೆಂಗೆ? ಮುಂದಕ್ಕೆ ಇನ್ನೂ ತುಂಬ ಕಷ್ಟನೇ ಬಿಡಿ. ತುಂಬ ಕಷ್ಟ ಅಂತೀರಾ? 5 ಕ್ಲಾಸ್ ಒಬ್ಬರು ಹೊಡ್ಕೊಂಡು ಸಾಯ್ಬೇಕು ಗ್ಯಾರಂಟಿ ಪಕ್ಕ. ಸರ್ಕಾರಕ್ಕೆ ಏನು ಕೇಳಕ್ಕೆ ಇಷ್ಟಪಡ್ತೀರಿ ಈ ಮುಖಾಂತರ? ನಾವು ಏನು ಹೇಳೋಕ್ಕೆ ಇಷ್ಟ ಇಲ್ಲ. ಏನೋ ಸರ್ಕಾರ ಎಲ್ಲರಿಗೂ ಸಹಾಯ ಮಾಡಿದ್ರೆ ಸಾಕು ಅಷ್ಟೇ. ಈಗ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಸಹಾಯ ಮಾಡಿದ್ರೆ ಸಾಕು ಅನ್ನೋದು ಸಾಕು ಅಷ್ಟೇ. ಮತ್ತು ಈಗ ಮನೇಲಿ ಎಷ್ಟು ಜನ ಇದ್ದೀರಾ? ನಾವು ಮಕ್ಕಳು ಎಲ್ಲ ಸೇರಿನೇ ಒಂದು 6 ಜನ ಇದ್ದೀವಿ. 6 ಜನ ಮಕ್ಕಳಿದ್ದೀರಾ? ಇದೆಲ್ಲ ಐಟಮ್ ಎಲ್ಲಿಂದ ತರ್ತೀರಾ? ಏನು ಮಾಡ್ತೀರಾ? ನಾವು ಇದು ಚಿಕ್ಕಪೇಟೆಯಿಂದ ತರ್ತೀವಿ. ಚಿಕ್ಕಪೇಟೆದ ಈಗೆಲ್ಲ ಬಾಡಿಗೆ ಗಿಡ ಎಲ್ಲ ಕಟ್ಟೋದು ಅದನ್ನೆಲ್ಲ ಮಾಡ್ತಾರೆ. ಬಾಡಿಗೆ ಕಟ್ಟಬೇಕು, ಅದು ಕಟ್ಟಬೇಕು, ಈ ಕಡೆ ಕರೆಂಟ್ ಬಿಲ್ ಕಟ್ಟಬೇಕು. ಏನು ಮಾಡೋಕ್ಕಾಗುತ್ತೆ? ನಮ್ಮ ಜೀವನ ಹಂಗೆ. ಈ ಕಡೆ ಮನೆಯದು ಬಾಡಿಗೆ ಕಟ್ಟಬೇಕು, ಈ ಕಡೆ ಇದು ಮಾಡಬೇಕು. ತುಂಬ ಕಷ್ಟ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.